ಒಂದು ಪ್ರಕರಣವನ್ನ ಭೇದಿಸ್ತಾ ಇದ್ದಂತ ಪೊಲೀಸರಿಗೆ ಮತ್ತೊಂದು ಪ್ರಕರಣದ ಸುಳಿವು ಸಿಕ್ಕಿದೆ. ಪ್ರೇಮಲತಾ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳ ತನಿಖೆಯಲ್ಲಿ ಮಹತ್ವವಾದಂತಹ ವಿಚಾರ ಈಗ ಬಯಲಾಗಿದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಂಗೆ ಗೃಹಿಣಿ ಪ್ರೇಮಲತಾ ಸಾವು ತನಿಖೆ ವೇಳೆ ಮತ್ತೊಂದು ಕೇಸ್ ಪತ್ತೆಯಾಗಿದೆ. ಪ್ರತ್ಯೇಕ ಪ್ರಕರಣವನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಭೇದಿಸಿದ್ದಾರೆ. ಇಬ್ಬರು ಸ್ನೇಹಿತರು ಸೇರಿ ತಮ್ಮ ಹೆಂಡತಿಯರನ್ನೇ ಕೊಂದ್ರ. ಪ್ರೇಮಲತಾ ಸಾವಿನ ಪ್ರಕರಣ ಭೇದಿಸಿದ್ದಾಗ ಮತ್ತೊಂದು ಕೇಸ್ ಈಗ ಪತ್ತೆಯಾಗಿದೆ. ಪ್ರೇಮಲತಾ ಕೊಲೆ ಮಾಡಿಸಿ ಆತ್ಮಹತ್ಯೆ ಕಥೆಯನ್ನ ಕಟ್ಟಿದ್ದ ಶಿವಶಂಕರ್, ಸ್ನೇಹಿತ ವಿನಯ್ ಮೂಲಕ ಪತ್ನಿ ಪ್ರೇಮಲತಾ ಕೊಲ್ಲಿಸಿದ್ದ ಶಿವಶಂಕರ್. ವಿನಯ್ ವಿಚಾರಣೆ ನಡೆಸಿದಾಗ ಶಿವಶಂಕರ್ ಕಳ್ಳಾಟ ಇಲ್ಲಿ ಬಯಲಾಗಿದೆ. ಶಿವಶಂಕರ್ ವಿಚಾರಣೆ ನಡೆಸಿದಾಗ ವಿನಯ್ ಪತ್ನಿ ಕೊಲೆಯ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. 2023ರಲ್ಲಿ ತನ್ನ ಪತ್ನಿಯನ್ನ ಕೆರೆಗೆ ತಳ್ಳಿ ವಿನಯ್ ಕೊಂದಿದ್ದ. ವಿನಯ್ ಹಾಗೂ ಶಿವಶಂಕರ್ಗೆ 5 ವರ್ಷದ ಗೆಳೆಯರು. ಆಕಸ್ಮಿಕವಾಗಿ ಅಂದರೆ ವಿನಯ್ ಹಾಗೂ ಶಿವಶಂಕರ್ 5 ವರ್ಷದ ಗೆಳೆಯರು, ಇಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ರು. ಆಕಸ್ಮಿಕ ಸಾವು ಅಂತ ಹುಣಸಮಾರನಹಳ್ಳಿಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಆದರೆ ಈಗ ಈ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಆತ್ಮಹತ್ಯೆ ಅಂದ್ಕೊಂಡಂಥ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಮಾಡಿಸಿ ಆತ್ಮಹತ್ಯೆ ಅಂತೇಳಿ ಡ್ರಾಮಾ ಮಾಡಿದ್ದ ಪತಿ ಈಗ ಅಂಧರಾಗಿದ್ದಾನೆ. ಸ್ನೇಹಿತನಿಗಾಗಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ ಖತರ್ನಾಕ್ ಈಗ ಅಂಧರಾಗಿದ್ದಾನೆ. ಪೂರ್ವ ವಿಭಾಗ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆ ಮೃತದೇಹ ಇತ್ತು. ಅದರ ಮೇಲೆ ಸಾಕಷ್ಟು ಅನುಮಾನಗಳಿದ್ವು. 200 CCTV ಕ್ಯಾಮ್ರಾವನ್ನು ಪರಿಶೀಲಿಸಿದಾಗ ಈ ವಿನಯ್ ಖತರ್ನಾಕ್ ಕೆಲಸ ಅಥವಾ ಈ ವಿನಯ್ ಏನಿದ್ದಾನೆ ಈತನ ಬಂಡವಾಳ ಬಯಲಾಗಿತ್ತು. ಈಗ ಆತನನ್ನು ಬಂಧನ ಮಾಡಲಾಗಿದೆ. ವಿನಯ್ ಜೊತೆಗೆ ಪತಿ ಶಿವಶಂಕರ್ ಕೂಡ ಬಂಧನ ಮಾಡಲಾಗಿದೆ. ವಿನಯ್ ಮತ್ತು ಶಿವಶಂಕರ್ ಫ್ರೆಂಡ್ಸ್ ಆಗಿದ್ರು. 5 ವರ್ಷದಿಂದ ಅವರು ಸ್ನೇಹಿತರು. 2023ರಲ್ಲಿ ವಿನಯ್ ಪತ್ನಿಯನ್ನು ಕೆರೆಯಲ್ಲಿ ಆಕೆ ಬಿದ್ದು ಮೃತಪಟ್ಟಿದ್ದಾಗಿ ಮಾಹಿತಿ ಇತ್ತು. ಆಗ ಆಕಸ್ಮಿಕ ಸಾವು ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಹುಣಸಮಾರನಹಳ್ಳಿಯಲ್ಲೂ ಕೂಡ ಅದೇ ರೀತಿಯಾಗಿ ಆಕಸ್ಮಿಕ ಸಾವು ಅಂತೇಳಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ಅಸಲಿಯತ್ತು ಕೂಡ ಈಗ ಬಯಲಾಗಿದೆ. ವಿನಯ್ ಈತನೇ ಕೆರೆಗೆ ತಳ್ಳಿರೋದಾಗಿ ಒಪ್ಪಿಕೊಂಡಿದ್ದಾನೆ. ಶಿವಶಂಕರ್ ಮನೆಯಲ್ಲಿಯೇ CCTV ಇತ್ತು, ಅದನ್ನು ಆಫ್ ಮಾಡಿ ಕೊಲೆ ಮಾಡಿದ್ದಾನೆ. ಬ್ಯಾಂಕ್ನಲ್ಲಿ 5 ವರ್ಷದ ಹಿಂದೆ ಇಬ್ಬರು ಕೂಡ ಪರಿಚಯ ಆಗಿದ್ದರು. ಆರೋಪಿ ಶಿವಶಂಕರ್ ಬಟ್ಟೆ ವ್ಯಾಪಾರಿಯಾಗಿದ್ದ. ಇಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಒಟ್ಟಾರೆ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಂಥ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್, ಅದ್ರ ಜೊತೆಗೆ ಇನ್ನೊಂದು ಕೇಸ್ನಲ್ಲಿ ಈತ ಆರೋಪಿ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ ವಿನಯ್ ಮತ್ತು ಶಿವಶಂಕರ್ ಈ ಪ್ರಕರಣದ ಆರೋಪಿಗಳೇನಿದ್ದಾರೆ ಅಲ್ಲಿ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಪರಿಶೀಲನೆ ಮಾಡಿದ್ದೀವಿ. ಅದರ ಮೇಲೆ ನಾವು ಆರೋಪಿ ಒಬ್ಬರು ವಿನಯ್ ಅಂತ ಒಬ್ಬರಿಗೆ ಅರೆಸ್ಟ್ ಮಾಡಿದ್ವಿ. ಈ ವಿನಯ್ ಯಾರಂದರೆ ಈ ತೀರ್ಕೊಂಡೋದವರು ಹಸ್ಬೆಂಡ್ ಈ ವಿನಯ್ಗೆ ಸುಪಾರಿ ಕೊಟ್ಟಿದ್ದಾರೆ ಅವ್ರ ಹೆಂಡತಿಯನ್ನು ಮಾಡಲಿಕ್ಕೆ. ಸೊ ಈಗ ನಾವು ಶಿವಶಂಕರ್ ಮತ್ತು ವಿನಯ್, ಶಿವಶಂಕರ್ ತೀರ್ಕೊಂಡವ್ರದ್ದು ಗಂಡ ಮತ್ತು ವಿನಯ್ ಶಿವಶಂಕರ್ದು ಫ್ರೆಂಡ್, ಇಬ್ಬರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ವಿನಯ್ ಮೇಲೆ ಹುಣಸೆಮಾರನಹಳ್ಳಿ ಅಲ್ಲಿ ಒಂದು ಅವನ ಹೆಂಡತಿ ಮೇಲೆ ಅವನ ಹೆಂಡತಿಯವರು 2023ಯಲ್ಲಿ ಕೆರೆಯಲ್ಲಿ ಬಿದ್ದಿದ್ದಾರೆ ಅಂತ ಒಂದು ಕೇಸ್ ಆಗಿತ್ತು. ಅದು 304B ಮಾಡಿಕೊಂಡಿದ್ದಾರೆ ತುಮಕೂರು ಪೊಲೀಸ್ನವರು, ತುರುವೇಕೆರೆ ಪೊಲೀಸ್ ಸ್ಟೇಷನಲ್ಲಿ. ಅದು ಆಕಸ್ಮಿಕವಾಗಿ ಆಕ್ಸಿಡೆಂಟಲ್ ಫಾಲ್ ಅಂತ ಅದು ಕೇಸ್ ಆಗಿತ್ತು. ಬಟ್ ಈಗ ಇವನು ಒಪ್ಕೊಳ್ಳೋದ ಪ್ರಕಾರ ಇವನೇ ಅವರನ್ನು ಕೆರೆಗೆ ತಳ್ಳಿದ್ದಾನೆ ಅಂತಲೂ ನಾವು ಒಪ್ಕೊಂಡಿದ್ದಾನೆ. ಸೊ ನಾವು ಈ ಅವನದು ಫರ್ದರ್ ಸ್ಟೇಟ್ಮೆಂಟನ್ನು ನಾವು ತುಮಕೂರು ಪೊಲೀಸರು ಕಳಿಸ್ಕೊಡ್ತೀವಿ. ಅದನ್ನು ಮರ್ಡರ್ ಕೇಸಾಗಿ ಕನ್ವರ್ಟ್ ಆಗ್ತದೆ. ಇದರಲ್ಲಿ ನಮ್ಮ ಪೊಲೀಸ್ನವರು ಉತ್ತಮ ಕಾರ್ಯ ಮಾಡಿದ್ದಾರೆ. ಆಲ್ಮೋಸ್ಟ್ 200 CCTV ಫುಟೇಜಸ್ ಅನಲೈಸ್ ಮಾಡಿದ ಮೇಲೇನೆ ಈ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಪ್ರೇಮಲತಾ ಕೊಲೆ ಕೇಸನ್ನು ಭೇದಿಸ್ತಾ ಇದ್ದಂಥ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಇನ್ನೊಬ್ಬ ಆರೋಪಿ ಮತ್ತೆ ಆತನ ಬಂಡವಾಳ, ಆತನ ಕೊಲೆಯ ಕೃತ್ಯ ಬಯಲಾಗಿದೆ. ಮಾದೇಶ್, ಏನು ವಿವರ ಇದೆ, ಹೇಗೆ ಗೊತ್ತಾಯ್ತಿದ್ದು ವಿಚಾರ, ಹೆಚ್ಚಿನ ಮಾಹಿತಿ ಏನಿದೆ ಮಾದೇಶ್? ರಂಜಿತ್, ಕೆಲವೊಂದು ಕೇಸ್ಗಳು ಈ ಥರ ಆಗ್ತಿರ್ತವೆ. ಅಂದರೆ ಒಂದು ಕೇಸನ್ನು ಟ್ರೇಸ್ ಮಾಡುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮತ್ತೊಂದು ಕೇಸ್ಗಳು ಟ್ರೇಸ್ ಆಗ್ತಿರೋದು ಇದೇನು ಮೊದಲೇನಲ್ಲ. ಆದರೆ ಯಾವ್ಯಾವ ಕೇಸ್ಗಳು ಯಾವ್ಯಾವ ರೀತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ಅದನ್ನು ಗಮನಿಸಬೇಕಾಗುತ್ತೆ.
ಇತ್ತೀಚೆಗೆ ಐದನೇ ತಾರೀಕು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಕೂಡ ಅದೇ. ಅವತ್ತು ಪ್ರೇಮಲತಾ ಅನ್ನುವಂಥ ಮಹಿಳೆ ಮನೆಯಲ್ಲಿ ಫ್ಯಾನ್ಗೆ ನೇಣು ಹಾಕೊಂಡು ಸಾವನ್ನಪ್ಪಿರ್ತಾಳೆ ಅಂತೇಳಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಗೆ ಒಂದು ಮಾಹಿತಿ ಬಂದಿರುತ್ತೆ. ಅದರ ಆಧಾರದ ಮೇಲೆ ಹೋಗಿದ್ದಂಥ ಪೊಲೀಸರಿಗೆ ಆ ಬಾಡಿಯನ್ನು ಮತ್ತು ಅಲ್ಲಿನ ಕ್ರೈಮ್ ಸೀನನ್ನು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಡೌಟ್ಗಳು ಬರುತ್ತೆ. ಯಾಕಂದರೆ ಇದೊಂದು ಆತ್ಮಹತ್ಯೆ ಎಲ್ಲ ಬದಲಾಗಿ ಕೊಲೆ ಇರ್ಬೋದು ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಪೊಲೀಸರು ಕೂಡ ಸಾಕಷ್ಟು ಕೇಸ್ಗಳನ್ನು ನೋಡಿರ್ತಾರೆ, UDR ಕೇಸ್ಗಳು ಅಂದರೆ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡಿರ್ತಾರೆ. ಆಗ ಈ ಒಂದು ಕೇಸ್ ಸ್ವಲ್ಪ ಕೊಂಚ ಡಿಫ್ರೆಂಟ್ ಅನಿಸುತ್ತೆ. ಹಾಗಾಗಿ ಪೊಲೀಸರು ಡೌಟ್ ಬಂದು ಕೂಡಲೇ ಆತನ ಪತಿ ಅಂದರೆ ಪ್ರೇಮಲತಾ ಅವರ ಪತಿ ಶಿವಶಂಕರನ್ನ ವಶಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೆಂಗಾಯಿತು ಏನು ಎತ್ತ ಅಂತೇಳಿ. ಆದರೆ ಆವಾಗ ಸ್ಟಾರ್ಟಿಂಗ್ ಟೈಮಲ್ಲಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿ ಶಿವಶಂಕರ್ ಏನಿದ್ದಾನೆ ಆತ ನನಗೇನು ಗೊತ್ತಿಲ್ಲ, ನನ್ನ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ನನಗೇನು ಗೊತ್ತಿಲ್ಲ ಅಂತಲೇ ಹೇಳ್ತಿರ್ತಾನೆ. ಆದರೆ ಪೊಲೀಸರು ಯಾವಾಗ ಅಸಲಿ ತನಿಖೆಗಿಳಿತಾರೆ ಅಂದರೆ ಮನೆಯ ಸುತ್ತಮುತ್ತಲಿನ CCTVಗಳಾಗಿರ್ಬೋದು, ಈ ರೀತಿಯಾದಂಥ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಹುಡುಕಾಟ ಮಾಡುವಂಥ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಆ ಮನೆಗೆ ಬಂದು ಹೋಗಿರೋದು ಗೊತ್ತಾಗುತ್ತೆ. ಆತ ಯಾರು ಅಂತ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಸುಮಾರು 200 CCTVಗಳನ್ನು ಪೊಲೀಸರು ಚೆಕ್ ಮಾಡಿರ್ತಾರೆ. ಈ ವೇಳೆ ಒಬ್ಬ ಅನುಮಾನಾಸ್ಪದವಾಗಿ ಓಡಾಡ್ತಿರ್ತಾನೆ. ಆತ ಯಾರು ಏನು ಅಂತೇಳಿ ಶಿವಶಂಕರನ್ನ ಮುಂದೆ ಕೂಡಿಸಿ CCTV ತೋರಿಸಿ ಚೆಕ್ ಮಾಡಿಸಿದಂಥ ಸಂದರ್ಭದಲ್ಲಿ ಆತ ಯಾರೂ ಇರೋದಿಲ್ಲ. ಶಿವಶಂಕರ್ ಅವರ ಫ್ರೆಂಡ್ ವಿನಯ್ ಅಂತ ಇರ್ತಾನೆ. ಆತನ ಬಗ್ಗೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಶಿವಶಂಕರ್ ಮತ್ತು ವಿನಯ್ ಇಬ್ಬರು ಕೂಡ ಸೇರಿ ಈ ಒಂದು ಕೊಲೆಯನ್ನು ಮಾಡಲಾಗಿರುತ್ತೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗುತ್ತೆ. ಆ ಒಂದು ತನಿಖೆ ವೇಳೆ ಆ ವಿನಯನನ್ನು ಕರೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಈ ಒಂದು ಕೇಸ್ ಅಲ್ಲದೆ ಆತನ ಹೆಂಡತಿಯನ್ನು ಕೂಡ ಕಳೆದ ವರ್ಷ ಅಂದರೆ 2023ರಲ್ಲಿ ಕೊಲೆ ಮಾಡಿರುವಂಥ ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ಹುಣಸಮಾರನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆರೆಗೆ ಆತನ ಹೆಂಡತಿಯನ್ನು ತಳ್ಳಿ ಸಾಯಿಸಿರ್ತಾನೆ. ಆಗ ಪೊಲೀಸರು ಅದನ್ನು UDR ಅಂದರೆ ಅನ್ಯಾಚುರಲ್ ಡೆತ್ ಅಂತೇಳಿ ಆ ಒಂದು ಕೇಸನ್ನು ದಾಖಲಿಸ್ಕೊಂಡು ಆಕಸ್ಮಿಕ ಸಾವು ಅಂತೇಳಿ ಕೇಸನ್ನು ದಾಖಲಿಸ್ಕೊಂಡಿರ್ತಾರೆ. ಅದು ಕೂಡ ಅದೇ ರೀತಿಯಾಗಿ ಈ ಒಂದು ಕೇಸನ್ನು ಕೂಡ ಅಂದರೆ ಶಿವಶಂಕರ್ ಏನಿರ್ತಾನೆ ಆತನ ಪತ್ನಿಯನ್ನು ಕೂಡ ಕೊಲೆ ಮಾಡಿ ಇದನ್ನು ಆತ್ಮಹತ್ಯೆ ಅಂತೇಳಿ ಬಿಂಬಿಸ್ಬೇಕಂತೇಳಿ ಕಂಪ್ಲೀಟಾಗಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಇವರಿಬ್ಬರಿಗೂ ಕೂಡ ತಮ್ಮ ಪತ್ನಿಗಳ ಮೇಲೆ ಸಾಕಷ್ಟು ಅನುಮಾನ ಇರುತ್ತೆ. ಅನುಮಾನದ ವಿಚಾರವಾಗಿ ಸಾಕಷ್ಟು ಅವರನ್ನು ಫಾಲೋ ಮಾಡ್ತಿರ್ತಾರೆ. ಜೊತೆಗೆ ಶಿವಶಂಕರ್ ಏನಿರ್ತಾನೆ ಆತನ ಮನೆಯಲ್ಲೂ ಕೂಡ ಕಂಪ್ಲೀಟಾಗಿ ಕ್ಯಾಮ್ರಾಗಳನ್ನು ಇಟ್ಟಿರ್ತಾನೆ, ಸೀಕ್ರೆಟ್ ಕ್ಯಾಮ್ರಾಗಳನ್ನು ಇಟ್ಟಿರ್ತಾನೆ. ಯಾವ ಲೆವೆಲ್ಗೆ ಆತನ ಪತ್ನಿ ಮೇಲೆ ಅನುಮಾನ ಇತ್ತು ಅಂತಂದರೆ ಬೆಡ್ರೂಮ್ನಲ್ಲೂ ಕೂಡ ಕ್ಯಾಮ್ರಾ ಇಟ್ಟಿರ್ತಾನೆ. ಈ ಒಂದು CCTV ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಗಳು ಏನೆಲ್ಲ ಪ್ಲಾನ್ ಮಾಡಿದ್ರು ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಆ ಎರಡೂ ಕೇಸ್ಗಳನ್ನು ಕೂಡ ಅಂದರೆ ಇತ್ತೀಚೆಗೆ 5ನೇ ತಾರೀಕು ಆಗಿರುವಂಥ ಪ್ರೇಮಲತಾ ಅವರ ಕೇಸನ್ನು ಈಗ ಕೊಲೆ ಕೇಸ್ ಅಂದರೆ 302 ಅಡಿ ಕನ್ವರ್ಟ್ ಮಾಡಲಾಗಿದೆ. ಮತ್ತು ಹುಣಸಮಾರನಲ್ಲಿ 2023ರಲ್ಲಿ ಏನು ವಿನಯ್ ಅವರ ಪತ್ನಿಯ ಕೇಸ್ ಏನಿತ್ತು ಅದನ್ನು ಕೂಡ ಈಗ 302 ಕೇಸಾಗಿ ಕನ್ವರ್ಟ್ ಮಾಡಿಕೊಂಡು ಸದ್ಯಕ್ಕೆ ಇಬ್ಬರೂ ಆರೋಪಿಗಳನ್ನು ಪೊಲೀಸರು ವಶಪಡೆದಿದ್ದಾರೆ. ಸದ್ಯಕ್ಕೆ ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ರಂಜಿತ್, ಮದೇಶ, ಇನ್ನು ಈ ಹಿಂದೆ ಪೊಲೀಸರು ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ರು, ಕೆರೆಗೆ ಬಿದ್ದು ಅವರು ಮೃತಪಟ್ಟಿದ್ರು ಅನ್ನೋದು. ಆ ಸಂದರ್ಭದಲ್ಲಿ ಏನು ಸಾಕ್ಷಿಗಳು ಇದ್ದಿರಲಿಲ್ವಾ? ಮತ್ತು ನೀವೇ ಹೇಳ್ತಾ ಇದ್ರಿ 200 CCTV ಫುಟೇಜ್ಗಳನ್ನು ನಾವು ತೆಗೆಸಿದ್ರು ಅನ್ನೋದು, ಪೊಲೀಸರು ತೆಗೆಸಿದ್ರಿ ಅನ್ನೋದು ಹೇಳ್ತಾ ಇದ್ರಿ. ಆ ಸಂದರ್ಭದಲ್ಲೂ ಕೂಡ ಈ ಕೃತ್ಯದ ಬಗ್ಗೆ ಮಾಹಿತಿ ಸಿಕ್ಕಿರಲಿಲ್ವಾ? ಹೇಗೆ ಮದೇಶ್? ರಂಜಿತ್, ಇಲ್ಲಿ ಎರಡು ಡಿಫ್ರೆನ್ಸನ್ನು ನೋಡಬೇಕಾಗುತ್ತೆ. ಇಲ್ಲಿ ಯಾಕೆ ಈ ಒಂದು ಕೇಸ್ ಈ ರೀತಿ ಟರ್ನ್ ಆಯಿತು, ಯಾಕೆ ಪೊಲೀಸರಿಗೆ ಈಸಿಯಾಗಿ ಇದೊಂದು ಮರ್ಡರ್ ಅಂತ ಗೊತ್ತಾಯಿತು ಅನ್ನೋದಂದರೆ ಟೆಕ್ನಿಕಲ್ ಎವಿಡೆನ್ಸ್. ಇಲ್ಲಿ CCTV ಫುಟೇಜ್ಗಳು ಸಾಕಷ್ಟು ಟೆಕ್ನಿಕಲಿ ಕೇಸಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಸುಮಾರು 200 CCTVಗಳನ್ನು ಚೆಕ್ ಮಾಡ್ತಾರೆ. ಜೊತೆಗೆ ಆ ಒಂದು ರೂಮ್ನಲ್ಲಿ ಕ್ರೈಮ್ ಏನು ನಡೆದಿರುತ್ತಲ್ಲ ಆ ರೂಮ್ನಲ್ಲೂ ಕೂಡ CCTV ಸೀಕ್ರೆಟ್ ಕ್ಯಾಮ್ರಾವನ್ನು ಆರೋಪಿ ಅಳವಡಿಸಿರ್ತಾನಲ್ಲ, ಅದೇ ಈ ಒಂದು ಕೇಸ್ಗೆ ಮೇಜರ್ ಟರ್ನ್ ಅಂತಲೇ ಹೇಳ್ಬೋದು. ಆದರೆ ಹುಣಸಮಾರನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅದು ಒಂದು ಹಳ್ಳಿ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗೊತ್ತಿರೋದಿಲ್ಲ. ಜೊತೆಗೆ ನೀರಿನಲ್ಲಿ ಬಾಡಿ ಬಿದ್ದಂಥ ಸಂದರ್ಭದಲ್ಲಿ ಅಷ್ಟಾಗಿ ಗುರುತುಗಳು ಕೂಡ ಪತ್ತೆ ಆಗಿರೋದಿಲ್ಲ. ಆ ಒಂದು ಕೇಸನ್ನು ಟ್ರೇಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿರುತ್ತೆ ಹಳ್ಳಿ ಕಡೆ. ಯಾಕಂದರೆ CCTVಗಳು ಕೂಡ ಇರೋದಿಲ್ಲ. ಬೇರೆ ಬೇರೆ ರೀತಿಯಾದಂಥ ಇವರ ಒಂದು ಪ್ಲಾನ್ಗಳೇನಿರುತ್ತೆ ಅಲ್ಲ, ಆರೋಪಿಗಳು ಅಷ್ಟು ನೀಟಾಗಿ ಅದನ್ನು ಮ್ಯಾನೇಜ್ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಆದರೆ ಯಾವಾಗ ಕಳೆದ 5ನೇ ತಾರೀಕು ಏನು ನಡೆದಿತ್ತಲ್ಲ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಈ ಒಂದು ಕೇಸ್ನಲ್ಲಿ ಟೆಕ್ನಿಕಲಿ ಸಾಕಷ್ಟು ಎವಿಡೆನ್ಸ್ಗಳು ಗೊತ್ತಾಗುತ್ತೆ. ಅದರಲ್ಲಿ ಮೇಜರ್ ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ CCTV ಫುಟೇಜನ್ನು ಅದರಲ್ಲೂ ಕೂಡ ಬೆಡ್ರೂಮ್ನಲ್ಲಿ ಈತ ಒಂದು ಸೀಕ್ರೆಟ್ ಕ್ಯಾಮ್ರಾವನ್ನು ಇಟ್ಟಿರ್ತಾನೆ. ಆ ಒಂದು ಕಂಪ್ಲೀಟಾಗಿ ಬೆಡ್ರೂಮನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಸೀಕ್ರೆಟ್ ಕ್ಯಾಮ್ರಾ ಸಿಗುತ್ತೆ. ಆ ಒಂದು ಕ್ಯಾಮ್ರಾವನ್ನು ಪರಿಶೀಲನೆ ಮಾಡಿದಾಗ ವಿನಯ್ ಹೋಗಿ ಆಕೆಯನ್ನು ಕೊಲೆ ಮಾಡಿರೋದು ಕಂಪ್ಲೀಟಾಗಿ ದೃಶ್ಯದಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಒಂದು ಆಧಾರದ ಮೇಲೆ ಜೊತೆಗೆ ಆ ಸುತ್ತಮುತ್ತಲಿನ ಮನೆ ಸುತ್ತಮುತ್ತಲಿನ CCTVಗಳನ್ನು ಕೂಡ ಏರಿಯಾದ CCTVಗಳನ್ನು ಕೂಡ ಪೊಲೀಸರು ಪರಿಶೀಲನೆ ನಡೆಸಿದಾಗ ಆ ಎಲ್ಲ ಕಡೆಯೂ ಕೂಡ ಈ ಒಂದು ಆರೋಪಿ ಓಡಾಟ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಪೊಲೀಸರಿಗೆ ಅನುಮಾನ ಬಂದು ಆತ ಯಾರು ಏನು ಅನ್ನೋದಕ್ಕೆ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ಶಿವಶಂಕರನ್ ಇರ್ತಾನಲ್ಲ ಪ್ರೇಮಲತಾ ಅವರ ಆತನನ್ನು ಕೇಳಿದಾಗ ಈತ ನನ್ನ ಫ್ರೆಂಡ್ ಅಂತ ಒಪ್ಕೋತಾನೆ. ಆಗ ಇಬ್ಬರನ್ನು ಕೂಡ ಅವರೇ ಆ್ಯಂಗಲ್ನಲ್ಲಿ ಅಂದರೆ ಪೊಲೀಸರ ಆ್ಯಂಗಲ್ನಲ್ಲಿ ವಿಚಾರಣೆ ನಡೆಸಿದಾಗ ಸದ್ಯ ಎಲ್ಲ ಸತ್ಯಗಳು ಕೂಡ ಬಯಲಾಗಿದೆ. ಸದ್ಯ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಯನ್ನು ನಡೆಸಲಾಗ್ತಿದೆ. ರಂಜಿತ್.